ಮಾತು, ದೇವರ ಮಾತನ್ನ ಕೇಳಿರಿ, ದೇವರ ಮಾತನ್ನು ಕೇಳಿರಿ, ಅವು ನಿನಗ ಅಂದದ ಕಿರೀಟ ಅಂತ ಹೇಳ್ತದನ. ಅಂದದ ಕಿರೀಟ. ಮತ್ತೆ ಕಿರೀಟ ಅಂದ್ರೆ ಕಿರೀಟ ಅಷ್ಟೇ ಅಲ್ಲ ರೀ, ಅಂದದ ಕಿರೀಟ ತಲೆಗೆ, ನಿನ್ನ ಕೊರಳಿಗೆ ಆಹಾರ. ಪ್ರಿಯರಾಗಿರ್ತಕ್ಕಂಥ ಆತ್ಮೇರೆ, ಎಷ್ಟು ಅದ್ಭುತವಾದಂಥ ವಾಕ್ಯ ದೇವರು ಬೈಬಲಲ್ಲಿ ಬರೆಸಿಟ್ಟಿದ್ದಾನಂತಂದ್ರೆ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಕೊನೆ ವಚನವನ್ನು ನೋಡಿಕೊಂಡು ನೆಕ್ಸ್ಟ್ ವಾರ ಮಾತಾಡಿಕೊಳ್ಳೋಣ. ಇದು ಅಷ್ಟು ಬೇಗವಾಗಿ ಮುಗಿಯುವಂಥ ಸಬ್ಜೆಕ್ಟ್ ಅಲ್ಲ ರೀ ಇದು. ಯಾಕಂದ್ರೆ ಮನುಷ್ಯ ಇವತ್ತು ಸಾಮಾನ್ಯನ ಮೊದಲುಗೊಂಡು ಧನವಂತರವರೆಗೂ ಏನು ಪ್ರೀತಿಸ್ತಾನ್ರಿ? ದೇಹನೇ ಫಸ್ಟ್ ಪ್ರಿಪ್ರೇಷನ್ ಮನುಷ್ಯ ಯಾವುದಕ್ಕೆ ಕೊಡ್ತಾನ್ರಿ? ಫಸ್ಟ್ ಪ್ರಾಧಾನ್ಯತೆ ಯಾವುದಕ್ಕೆ ಕೊಡ್ತಾನ? ತನಗ. ಆಮೇಲೆ ಹೆಂಡತಿ, ಮಕ್ಕಳು, ಎಕ್ಸ್ಟ್ರಾ ಎಲ್ಲ ಆಮೇಲೆ ಹೌದಾ ಇಲ್ರಿ? ಮೊದಲ ಪ್ರಿಪ್ರೇಷನ್ನು, ಮೊದಲ ಪ್ರಾಧಾನ್ಯತೆ ಯಾರಿಗೆ ಕೊಡ್ತಾನಂತಂದ್ರೆ ತನಗೆ ಕೊಟ್ಕಂತಾನ, ತನಗೆ. ಇದ್ರ ಬಗ್ಗೆ ಮತ್ತೆ ಹೇಳಬೇಕಂತಂದ್ರೆ ಏನ್ರಿ, ಎಷ್ಟು ದಿನ ಆದ್ರೂ ಕಡಿಮೆನೇ ರೀ, ಎಷ್ಟು ದಿನ ಆದ್ರೂ ಕಡಿಮೆ. ಇದರಿಂದ ಒಂದು ಪದವಿಯನ್ನ ಕಳ್ಕಂತ ಇದ್ದಾನೆ ಮನುಷ್ಯ, ಒಂದು ದೊಡ್ಡ ಲೋಕವನ್ನ ಕಳ್ಕಂತ ಇದ್ದಾನೆ ಇದರಿಂದ ಬಿದ್ದು. ಗೊತ್ತಾ? ಈ ದೇಹದಿಂದ ಬಿದ್ದು, ಈ ಅಂದದಿಂದ ಬಿದ್ದು, ಈ ಚಂದದಿಂದ ಬಿದ್ದು, ಈ ಲೋಕದ ವೈಭವಕ್ಕೆ ಒಳಗಾಗಿ, ಈ ಲೋಕದ ಅಂದ ಚಂದಗೆ ಮನುಷ್ಯನು ಬಾಲಿಸನಾಗಿ ಏನಾಗಿಬಿಟ್ಟಂದ್ರೆ ಒಂದು ಮಹಾಲೋಕನ್ನ ಮನುಷ್ಯ ಮಿಸ್ ಮಾಡಿಕೊಳ್ತಾ ಇದ್ದಾನೆ, ತಪ್ಪಿಸಿಕೊಳ್ತಾ ಇದ್ದಾನೆ ಆ ಲೋಕದಿಂದ. ಅದಕ್ಕೆ ಪ್ರಿಯರಾಗಿರ್ತಕ್ಕಂಥ ಆದ್ಮೇಲೆ ಪೇತ್ರನು ಬರೆದ ಪತ್ರಕ್ಕೆ ನೋಡ್ರಿ, ಒಂದು ಸರ್ತ ಪೇತ್ರನು ಬರೆದ ಪತ್ರಕ್ಕೆ ಮುಗಿಸ್ಬಿಡ್ತೀನಿ ಪ್ರಿಯರೇ. ಮೊದಲನೇ ಪೇತ್ರದವರಿಗೆ ಬರೆದ ಪತ್ರಕ್ಕೆ 3ನೇ ಅಧ್ಯಾಯ 3-4 ವಚನ. ಮೂರನೇ ಅಧ್ಯಾಯ 3-4 ವಚನ. ಮೊದಲನೇ ಪೇತ್ರದವರಿಗೆ ಬರೆದ ಪತ್ರಕ್ಕೆ, ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರಂತ ಪ್ರಿಯರೇ. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯ ಉಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ತಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು ಅಂತ ಹೇಳ್ತದ ನೋಡ್ರಿ. ಅಂದ್ರೆ ಸ್ತ್ರೀಯರಿಗೆ ಹೇಳ್ತದನ ಪ್ರಿಯರೇ ದೇವರು. ಏನಂತ ಹೇಳ್ತದನ ಸ್ತ್ರೀಯರಿಗೆ? ನಿಮ್ಮ ವಯ್ಯಾರದಿಂದ ಅಲ್ಲ, ನಿಮ್ಮ ಸೊಗಸಿನಿಂದ ಅಲ್ಲ, ನೀವು ತೋರಿಸೋ ಪ್ರೀತಿಯಿಂದ. ಏನಂತ ಹೇಳ್ತದನ ಗೊತ್ತಾ? ನಿಮ್ಮ ನಡತೆ, ನೀವು ನಿಮ್ಮ ಗಂಡಂದ್ರ ಮೇಲೆ ತೋರಿಸುವ ಪ್ರೀತಿಯಿಂದ, ನಿಮ್ಮ ಒಂದು ಭಯ, ಭಕ್ತಿ, ಸದ್ಗುಣವುಳ್ಳ ಒಂದು ಸ್ವಭಾವವನ್ನು ನೋಡಿ ಅವ್ರು ಏನ್ ಮಾಡ್ತಾರಂತ ಪ್ರಿಯರೇ? ಅವಿಧೇಯರಾಗಿರ್ತಕ್ಕಂಥ ನಿಮ್ಮ ಗಂಡಂದಿರನ್ನ ನೀವು ಹೇಗೆ ಮಾರ್ಪಡಿಸಬೇಕು ಅಂತಂದ್ರೆ ನಿಮ್ಮ ಒಂದು ವಿಧೇಯತೆಯಿಂದ, ನಿಮ್ಮ ಒಂದು ಸದ್ಗುಣವುಳ್ಳದಿಂದ, ನಿಮ್ಮ ಒಂದು ನಡತೆಯಿಂದ ಅವರು ಒಂದು ವೇಳೆ ಸನ್ಮಾರ್ಗಕ್ಕೆ ಬಂದಾರೇನೋ ಅಂತ ಹೇಳ್ತದನ್ನ, ಬರ್ತಾರ ಅಂತ ಹೇಳ್ತದನ್ನ. ಹೌದಾ? ಬರ್ತಾರ? ಹೌದು ರೀ. ನಿನ್ನ ಗಂಡಂದನ್ನ, ನಿನ್ನ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬಸ್ಥರನ್ನ ದೇವರ ಒಂದು ಸನ್ಮಾರ್ಗದಾಗ ನಾವು ನಡೆಸಬೇಕು ಅಂತಂದ್ರೆ, ನೀವು ನಡೆಸಬೇಕು ಅಂತಂದ್ರೆ ಮೊದಲ ನಿಮ್ಮ ಒಂದು ಸನ್ಮಾರ್ಗ ಚೆನ್ನಾಗಿರ್ಬೇಕು. ನೀವು ಆಡುವಂಥ ಮಾತು, ನೀವು ಮಾಡುವಂಥ ಉಪಚಾರ, ನೀವು ತೋರಿಸುವಂಥ ವಿನಯತೆ, ಇವೆಲ್ಲದರಲ್ಲಿ ಚೇಂಜಸ್ ಬರಬೇಕು, ಬದಲಾವಣೆ ಬರಬೇಕು. ಈ ಒಂದು ಸ್ವಭಾವಗಳು ಅಂದವಾಗಿ ಕಂಡಾಗ ನಿಮ್ಮ ಯಜಮಾನರು ಏನಾಗ್ತಾರೆ ಅಂತ ಹೇಳ್ತದೆ ಅಂತಂದ್ರೆ, ವಾಕ್ಯ ಉಪದೇಶವಿಲ್ಲದೇನೆ ಅವರು ಬದಲಾಗುವ ಅವಕಾಶ ಇದೆ ಅಂತ ಹೇಳ್ತದೆ. ನಮ್ಮ ಪ್ರಿಯರೇ, ನಾವೆಲ್ಲರೂ ಆಲೋಚನೆ ಮಾಡಬೇಕು, ನಾವೆಲ್ಲರೂ ತಿಳ್ಕೊಳ್ಳಬೇಕು. ಒಂದು ದಿನ ಈ ಅಂದ ಮಾಯವಾಗಿ ಹೋಗ್ತದ, ಈ ರೂಪ ಇಲ್ಲದಾಗಿ ಹೋಗ್ತದ. ಮಾಯವಾಗಿ ಹೋಗದಂತ ಒಂದು ಅಂದ ಇದೆ, ಒಂದು ರೂಪ ಇದೆ. ಅದು ಯಾವುದನ್ನು ಅಂತಂದನ್ನ ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಿಶುದ್ಧನೇ ಪರಲೋಕದಲ್ಲಿ ವಾಸವಾಗಿರುವ ಪರಮ ಪ್ರೀತಿ ಉಳ್ಳ ನಮ್ಮ ತಂದೆ ದೇವ್ರೇ, ನಿಮ್ಮ ಮಕ್ಕಳಿಗೆ ದೇವ ನೀನು ಕೊಟ್ಟಂಥ ಜ್ಞಾನದ ಮುಖಾಂತರ ದೇವ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಮಾತುಗಳನ್ನು ತಿಳಿಸಿದ್ದೇವೆ.
ಆ ಮಾತುಗಳು ತಮ್ಮ ಹೃದಯ ಎಂಬ ಅಲಿಗೆಯಲ್ಲಿ ಲಿಖಿತ ಮಾಡಿಕೊಂಡು ಆ ಮಾತುಗಳ ಪ್ರಕಾರ ಜೀವಿಸೋ ಭಾಗ್ಯನ ಅನುಗ್ರಹಿಸಬೇಕಂತೇಳಿ ಈ ಒಂದು ಪ್ರಾರ್ಥನೆ ಯೇಸು ನಾಮದಲ್ಲಿ ಬಿಡ್ತೀನಪ್ಪ ತಂದೆ. ಆಮೇನ್. ಒಂದು ಹಾಡಾಡ್ರಿ ಎಲ್ಲರೂ ಸೇರಿ.